ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ತಾ ಇರೋದು ಟ್ರಯಾಂಗಲ್ ಚಾಪ್ಟರ್ ಥರ್ಡ್ ಎಕ್ಸಸೈಸ್. ಸೊ ಇವಾಗ ಆಲ್ರೆಡಿ ನಾವು ಫಸ್ಟ್ ಎಕ್ಸಸೈಸ್ ಸಾಲ್ವ್ ಮಾಡೀವಿ, ಸೆಕೆಂಡ್ ಎಕ್ಸಸೈಸ್ ಸಾಲ್ವ್ ಮಾಡೀವಿ, ಈಗ ಥರ್ಡ್ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಇವಾಗ ಇದಕ್ಕೆ ಸಂಬಂಧಪಟ್ಟಂಗ ಥಿಯರಮ್ಸ್ ಇವಾಗ ಆಲ್ರೆಡಿ ಸಾಲ್ವ್ ಮಾಡ್ಕೊಂಡು ಇವಾಗ ಎಕ್ಸಸೈಸ್ ಬಂದೀವಿ. ಎಕ್ಸಸೈಸ್ ಒಳಗ ಫಸ್ಟ್ ಮೇನ್ ಒಳಗ ಟೋಟಲ್ ಒಂದು 6 ಕ್ವಶನ್ ಅದಾವ. ಸೊ ಇದು ಒಂದು 4 ಕ್ವಶನ್ ಆಲ್ರೆಡಿ ನಾನು ಬೋರ್ಡ್ ಮೇಲೆ ಬರ್ದೇನಿ ಟೈಮ್ ಸೇವ್ ಮಾಡಕ್ಕಂತ. ಸೊ ಇವಾಗ ಫಸ್ಟ್ ಕ್ವಶನ್ ಅನ್ನ ನೋಡೋಣ ಏನೈತಿ ಅಂತ. ರೈಟ್. ಸೊ ಹಂಗ ನಾವು ಏನ್ ಕೇಳತ್ತಾನಂದ್ರೆ ನಿಮ್ಗೆ ಫಸ್ಟ್ ಮೇನ್ ಒಳಗ ಇವೆಲ್ಲ ಟ್ರಯಾಂಗಲ್ ಸಿಮಿಲರ್ ಆಗ್ತಾವ ಇಲ್ಲೋ, ಆಮೇಲೆ ಸಿಮಿಲರ್ ಆದ್ರ ನೀವು ಯಾವ ಕ್ರೈಟೇರಿಯಾ ಯೂಸ್ ಮಾಡಿ ಅದನ್ನ ಬರಿಬೇಕು. ಅದಾದ್ಮೇಲೆ ಸಿಂಬಾಲಿಕಲಿನೂ ಬರೆದು ತೋರಿಸ್ಬೇಕಂತ. ಸೊ ಸಿಂಬಾಲಿಕಲಿನೂ ಬರೆದು ತೋರ್ಸೋಣ. ಅಷ್ಟೆಲ್ಲ ಮಾಡಿರ್ತೇವಂತ ಸಿಂಬಾಲಿಕಲಿ ಬರೆದು ತೋರ್ಸಕ್ ಏನಾಗಿರ್ತೈತೆ ಅವಂಗ. ರೈಟ್. ಸೊ ಹಂಗಾರ ಈ ಫಸ್ಟ್ ಒನ್ ನೋಡೋಣ. ಈ ಫಸ್ಟ್ ಒನ್ ಅಂತೂ ನೋಡ್ರಿ, ಇಲ್ಲಿ 60 ಐತಿ, 60 80 80 40 40 ಎಲ್ಲಕ್ಕೂ ಈಕ್ವಲ್ ಅದಾವ. ಸೊ ದೀಸ್ ಟೂ ಟ್ರಯಾಂಗಲ್ ಆರ್ ಸಿಮಿಲರ್. ನೋಡಿದ್ಲೇ ಗೊತ್ತಾಕೈತಿ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗ್ತಾವ ಬೈ ಎ ಕ್ರೈಟೇರಿಯಾ. ಇವೆರಡು ಟ್ರಯಾಂಗಲ್ ಏನಾಗ್ತಾವ ಸಿಮಿಲರ್ ಆಗಿಬಿಟ್ಟು ಇವ. ಸೊ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತಂದ್ರೆ ಬರ್ದ್ ಬಿಡ್ಬೋದು. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಬೈ ಎ ಕ್ರೈಟೇರಿಯಾ. ಎ ಕ್ರೈಟೇರಿಯಾ ಅಂತ ನೀವು ಬರ್ದು ಮುಗಿಸ್ಬಿಟ್ರಿ ಅನ್ನಷ್ಟೇ. ರೈಟ್. ಸೊ ನಾ ಯಾವ್ದು ಆಗತ್ತೆ ಯಾವ್ದಾಗಲ್ಲ ಅಂತ ಹೇಳತ್ತೀನಿ ಜಸ್ಟ್. ಯಾಕಂದ್ರೆ ನಿಮ್ಗೆ ಆಕ್ಚುಲಿ ಇಲ್ಲಿ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತಂದ್ರೆ ಮೇನ್ ಕ್ವಶನ್ಸ್ ಇವ ಪ್ರೂವ್ ದ್ಯಾಟ್ ಶೋ ದ್ಯಾಟ್ ಅಂತ ಯಾವಾಗ ಸ್ಟಾರ್ಟ್ ಆಗ್ತಾವ ಅಂತಂದ್ರೆ ಈ ಒಂದ್ 2-3 ಕ್ವಶನ್ ಆದ್ಮೇಲೆ ಸ್ಟಾರ್ಟ್ ಆಗ್ತಾವ. ಈ ಒಂದ್ 2-3 ಮೇನ್ ಆದ್ಮೇಲೆ ಸ್ಟಾರ್ಟ್ ಆಗ್ತಾವ. ಸೊ ಅವಾಗ ಡೀಟೇಲ್ ಆಗಿ ಬರಿತಾ ಹೋಗೋಣ. ಈಗ ಜಸ್ಟ್ ನಾವು ಹೇಳ್ತಾ ಹೋಗ್ತೇನೆ. ಸೊ ಇದು ನೋಡಿ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ನೋಡ್ರಿ, 3 ಡಬಲ್ 6 ಐತಿ. ಸೊ ಹಂಗಾರ ಏನಾತಂಗಾರ ಇಲ್ಲಿ 3/6 ಅಂತ ಬರ್ಕೋತೀನಿ. ಅದೇ ರೀತಿ 2 ಡಬಲ್ 4 ಐತಿ, 2/4 ಅಂತ ಬರ್ಕೋತೀನಿ. ಅದೇ ರೀತಿ 2.5 ಡಬಲ್ 5 ಐತಿ. ಸೊ 2.5/5 ಅಂತ ಬರ್ಕೋತೀನಿ. ಭಯ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ ಇಲ್ಲಿ. 3 1 ಜಾ 3 2 ಜಾ 2 1 ಜಾ 2 2 ಜಾ 2.5 1 ಜಾ 2.5 2 ಜಾ. ಸೊ ಹಿಯರ್ ವಿ ಗೆಟ್ 1/2 is equal to 1/2 is equal to 1/2. ಎಲ್ಲ ಕಡೆ 1/2 1/2 1/2 ಬಂತು. ಸೊ ಹಂಗ ಎಲ್ಲ ಕಡೆ 1/2 1/2 ಬಂದೈತಿ ಅಂತಂದ್ರ ಅವೇನಾಗ್ತಾವ, ರೇಷಿಯೋ ಏನದ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ. ಸೈಡ್ಸ್ ಏನದಾವ ಸೇಮ್ ರೇಷಿಯೋ ಒಳಗ ಅದಾವ. ಸೈಡ್ ಸೇಮ್ ರೇಷಿಯೋ ಒಳಗಿದ್ದು ಅಂತಂದ್ರೆ ಏನಾಗ್ತೈತಿ, ಎರಡು ಟ್ರಯಾಂಗಲ್ ಸಿಮಿಲರ್ ಆಗ್ತೈತಿ ಬೈ ಎಸ್ ಕ್ರೈಟೇರಿಯಾ. ಸೊ ಹಂಗಾರ ಎಲ್ಲಾ ಸೈಡ್ಸ್ ಸೇಮ್ ರೇಷಿಯೋ ಒಳಗ ಅದಾವದಿಲ್ಲ. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಯಾವ್ದಿದು ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಬರಿಬೇಕು ಏನ್ ಪಿ ಆರ್ ಕ್ಯೂ ಬರಿಬೇಕು, ಕೆಲವೊಂದಿಷ್ಟು ಮಂದಿ ಡೌಟ್ ಇರ್ತದೆ. ಪಿ ಕ್ಯೂ ಆರ್ ಈಗ ಎ ಬಿ ಸಿ ಅಂತೂ ಒಂದು ಟ್ರಯಾಂಗಲ್ ಬರ್ದೀವಿ, ಇದಕ್ಕೆ ಸಿಮಿಲರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಬರೀಲೋ ಏನು ಪಿ ಆರ್ ಕ್ಯೂ ಬರೀಲೋ. ಸೊ ಕರೆಕ್ಟ್ ಆಗಿ ಬರಿಬೇಕಪ್ಪ ಅಂತಂದ್ರ ಇಲ್ಲಿ ಫಸ್ಟ್ ಎ ಬಿ ತಗೊಂಡಿ, ಹೌದಾ? ಇಲ್ಲಿ ಫಸ್ಟ್ ಎ ಬಿ ಐತಿ. ಎ ಬಿಗೆ ಯಾವ್ದು ಕರೆಸ್ಪಾಂಡಿಂಗ್ ಸೈಡ್ ಐತಿ ನೋಡು. ಎ ಬಿ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದು ಬಂದೈತಿ ಇಲ್ಲಿ? ಎ ಬಿ ಅಂದ್ರೆ ಏನೈತಿ 2 ಐತಿ. 2ಗೆ ಏನ್ ತಗೊಂಡೇವಿ ನಾವು 4 ತಗೊಂಡೇವಿ. 4 ಏನೈತಿ ಕ್ಯೂ ಆರ್ ಐತಿ. ಸೊ ಹಂಗಾರೆ ಎ ಬಿ ಐತಿ ಅಂದ್ಮೇಲೆ ಫಸ್ಟ್ ಇಲ್ಲಿ ಕ್ಯೂ ಆರ್ ಮೆನ್ಷನ್ ಮಾಡಬೇಕು. ಇನ್ನೊಂದು ಯಾವ್ದು ಉಳಿತೈತಿ? ಕ್ಯೂ ಆರ್ ಪಿ ಉಳಿತೈತಿ. ಸೊ ಈ ರೀತಿ ಬರಿಬೇಕು, ಕರೆಕ್ಟ್ ಆಗಿ ಬರಿಬೇಕು. ರೈಟ್. ಸೊ ಅಂದ್ರೆ ಸರಿ ಎ ಬಿ ಒಂದ ಚೆಕ್ ಮಾಡಿದ್ರಿ, ಇನ್ನು ಉಳಿಕಿದ್ ಯಾವ ಚೆಕ್ ಮಾಡ್ಲಿಲ್ಲ. ಹಾ ನೋಡ್ರಿ, ಬಿ ಸಿ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಬಿ ಸಿ 2.5 ಐತಿ. 2.5 ಕೆಳಗೆ ಏನ್ ತಗೊಂಡಿ 5 ಐತಿ ಅಂದ್ರೆ 5 ಇಲ್ಲಿ ಐತಿ. ಸೊ ಬಿ ಸಿ ಕರೆಸ್ಪಾಂಡಿಂಗ್ ಸೈಡ್ ಪಿ ಆರ್. ಸೊ ಇಲ್ಲಿ ಬಿ ಸಿ ಐತಿ, ಪಿ ಆರ್ ಐತಿ. ಹೌದಿಲ್ಲ? ಪಿ ಆರ್ ಅಂದ್ರೆ ಒಂದ, ಆರ್ ಪಿ ಅಂದ್ರೆ ಒಂದ. ಪಿ ಆರ್ ಅಂದ್ರೆ ಒಂದ, ಹಿಂಗ್ ಕೆಳಗಿಂದ ಆರ್ ಪಿ ಅಂದ್ರೆ ಒಂದ. ಐತಲ್ಪ? ಐತಿ. ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ತೀವಿ, ಚೆಕ್ ಮಾಡ್ಬೇಕಂದ್ರೆ ಎ ಸಿ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಪಿ ಕ್ಯೂ. ಎ ಸಿ ಅಂದ್ರೆ ಹೆಂಗ್ ಬರುತ್ತೆ ಇಲ್ಲಿ? ಹಿಂಗ ಸ್ಟಾರ್ಟ್ ಆಗಿ ಹಿಂಗ್ ಬರುತ್ತೆ. ಎ ಇಲ್ಲಿ ಐತಿ, ಸಿ ಈ ಕಡೆ ಲಾಸ್ಟ್ ಐತಿ. ಸೊ ಅದೇ ರೀತಿ ಆ ಕಡೆನೂ ಇರ್ಬೇಕು. ಎ ಸಿ ಕರೆಸ್ಪಾಂಡಿಂಗ್ ಸೈಡ್ ಪಿ ಕ್ಯೂ, ಪಿ ಇಲ್ಲಿ ಐತಿ, ಕ್ಯೂ ಇಲ್ಲಿ ಐತಿ, ಫಸ್ಟ್ ಲಾಸ್ಟ್. ಈ ರೀತಿ ಕರೆಕ್ಟ್ ಆಗಿ ಇರಬೇಕು. ಅಂದ್ರೆ ನಿಮ್ಗೆ ಎಲ್ಲಿಯೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ, ಬರಿತೇವಂತ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಷ್ಟೇ, ಮತ್ತೇನಿಲ್ಲ. ಹೆಂಗಿದ್ರು ಬರಿತೇವಲ್ಲ ಅದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಬರೀನಂತಷ್ಟೇ. ಇನ್ನು ಥರ್ಡ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಥರ್ಡ್ ಕ್ವಶನ್ ಏನದ ನೋಡ್ರಿ, ಇದೇ ರೀತಿ ಯಾವರ ಏನಾರ 2 ಟೈಮ್ಸ್ ಅದಾವ ಡಬಲ್ ಅದಾವ ನೋಡ್ರಿ.
ಅಂದ್ರೆ 3 2 6 2 2 4 2.7 2 5. ಸೊ ಆ ರೀತಿ ಏನಾದ್ರೂ ಸಿಗ್ತಾವ ನೋಡ್ಕೊಂಡ್ಬಿಡ್ರಿ. ಸಿಕ್ಕು ಅಂತಂದ್ರೆ ಅವ್ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿಬಹುದು. ಸೊ ಇದ್ಯಾವ ಪ್ರಾಪರ್ಟಿಪ್ಪ ಬೈ ಎಸ್ ಎಸ್ ಎಸ್, ಯಾಕಂದ್ರೆ ಮೂರು ಸೈಡ್ ಬಗ್ಗೆನೇ ಮಾತಾಡೇನೋ, ಸೈಡ್ಸ್ ಬಗ್ಗೆ ಮಾತಾಡೋದಿಲ್ಲ, ಸೈಡ್ಸ್ ಬಿಟ್ಟು ಬೇರೆ ಆಂಗಲ್ ಬಗ್ಗೆ ಮಾತಾಡಿವನ ಇಲ್ಲ, ಹಂಗಾರೆ ಎಸ್ 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 ಅದು ರೈಟ್. ಸೊ ಹಂಗಾರೆ ಥರ್ಡ್ ಒನ್ ಅನ್ನ ಸಾಲ್ವ್ ಮಾಡೋಣ. ಥರ್ಡ್ ಒನ್ ಒಳಗ ನಿಮಗ ಇಲ್ಲಿ 3 2 6 2 2 4 ಐತಲ್ಲ, ಬರ್ಕೊಂಡ್ಬಿಡು ನಂಗಾರ. ಒಂದೇದು ಏನೈತಿ 3/6 3 2 6 ಐತಿ. ನೆಕ್ಸ್ಟ್ 2 2 4 ಐತಿ, 2/4 ಐತಿ. ಇನ್ನೊಂದು ಯಾವ್ದೋ ಉಳಿತಿಲ್ಲಿ 2.7 ಡಿವೈಡೆಡ್ ಬೈ ಇಲ್ಲಿ 5 ಒಂದು ಉಳಿತು 5. ಬಟ್ ಇವು ಎರಡು ಈಕ್ವಲ್ ಆಗಂಗಿಲ್ಲ. ಯಾಕೆ ಈಕ್ವಲ್ ಆಗಲ್ಲಪ್ಪ? ಸೊ ನಿಮ್ಗೆ ಆಲ್ರೆಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ. ಇದು 3 1 3 2 ಆಕೈತಿ, 2 1 2 2 ಆಕೈತಿ. ಬಟ್ ಇಲ್ಲಿ ಹೆಂಗೆ ಕ್ಯಾನ್ಸಲ್ ಮಾಡ್ತಿ ಭಯ? ಬರಲ್ಲ. ಸೊ ಏನು ಉಳಿತಿಲ್ಲ ಹಂಗಾರೆ ಇಲ್ಲಿ 1/2 ಉಳಿಯಿತು, ಇಲ್ಲಿ 1/2 ಉಳಿಯಿತು. ಸೊ ಇಲ್ಲಿ 2.7 ಡಿವೈಡ್ ಬೈ 5 ಹಂಗ ಉಳಿಯಿತು. ಎರಡು ಈಕ್ವಲ್ ಆದವು, ಇವು ನಾಟ್ ಈಕ್ವಲ್ ಆದವು. ಸೊ ಹಂಗಾರ ಇವೆರಡು ಟ್ರಯಾಂಗಲ್ ನಾಟ್ ಸಿಮಿಲರ್. ಯಾಕೆ ಹೇಳ? ಇಲ್ಲಿ ನಮ್ಗೆ ಸೈಡ್ಸ್ ಬಗ್ಗೆ ಸೈಡ್ ಬಗ್ಗೆ ಮಾತಾಡಿದ್ವಿ ನಾವು. ಸೊ ಸೈಡ್ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ಮೂರು ಈಕ್ವಲ್ ಬರ್ಬೇಕಾಗಿತ್ತು, ಸೇಮ್ ರೇಷಿಯೋ ಒಳಗಿರ್ಬೇಕಾಗಿತ್ತು, ಪ್ರಪೋರ್ಷನಾಲಿಟಿ ಇರ್ಬೇಕಾಗಿತ್ತು. ಸೊ ಹಂಗಾರ ಪ್ರಪೋರ್ಷನಾಲಿಟಿ ಅಪ್ಲೈ ಆಗ್ಲಿಲ್ಲ, ಸೇಮ್ ರೇಷಿಯೋ ಒಳಗೆ ಬರ್ಲಿಲ್ಲ. ಸೊ ಹಂಗಾರ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಂಗಿಲ್ಲ ಭಯವು ರೈಟ್. ಇನ್ನು ಫೋರ್ತ್ ಕ್ವಶನ್, ಈ ಬೋರ್ಡ್ ಅಲ್ಲಿ ಇರುವಂತಹ ಫೋರ್ತ್ ಕ್ವಶನ್ ಯಾವ್ದೈತಿ ನೋಡೋಣ. ಸೊ ಇಲ್ಲಿ 2.5 ಐತಿ, ಅಲ್ಲಿ 5 ಐತಿ, ಅಂದ್ರೆ ಇದು ಡಬಲ್ 5 ಐತಿ. ಇದು 5 ಐತಿ, ಇದು ಡಬಲ್ 10 ಐತಿ. ಇಲ್ಲಿ ಎಲ್ಲರ 10 ಐತಿ. ನೆಕ್ಸ್ಟ್ 70 ಡಿಗ್ರಿ ಐತಿ, ಇಲ್ಲಿ 70 ಡಿಗ್ರಿ ಐತಾ? 70 ಡಿಗ್ರಿ ಐತಿ. ಸೊ ಹಂಗಾರ ಇಲ್ಲಿ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಯಾವುದು ಸೈಡ್ 2.5 ಅನ್ನೋದು ಒಂದು ಸೈಡ್, ಅದು ಒಂದು ಬಾವು ಸೈಡ್. ಅದಾದ್ಮೇಲೆ ಯಾವ್ದು ಬಂತು? ಅದಾದ್ಮೇಲೆ ಫಸ್ಟ್ ಇದು ಹಿಂಗ ನೀವು ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲಿ ಆಂಗಲ್ ಮೀಟ್ ಆಕಾರ ಇಲ್ಲಿ ನಡಕ ಒಮ್ಮಕ್ಲೆ ಅವ್ರ ಇಲ್ಲಿಂದ ಜಂಪ್ ಹಾಕಿನ ಇಲ್ಲ, ಇಲ್ಲಿಂದ ಜಿಗ್ಯಾವದಿನ ಇಲ್ಲ, ಹಿಂಗ ಹೋದ್ಮೇಲೆ ನಡಕ್ ಆಂಗಲ್ ಬೆಟ್ಟ ಹಾಕಾರ. ಇಲ್ಲಿ ಯಾರೋ ಒಬ್ರು ಆಂಗಲ್ ಬೆಟ್ಟ ಹಾಕಾರ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೋದ್ಮೇಲೆ ಯಾರು ಸಿಗ್ತಾರ? ಮತ್ತೆ ಸೈಡ್ ಸಿಗ್ತಾರ. ಹಂಗಾರೆ ಎಸ್ ಎ ಎಸ್ ಎಲ್ಲಿ ಗ್ಯಾಪ್ ಆಗಿಲ್ಲ, ಕಂಟಿನ್ಯೂ ಅದಾವು. ಸೊ ಇಲ್ಲಿ ನೋಡಿ ಕಂಟಿನ್ಯೂ ಬರಿಬೋದಲ್ಲ ಹಂಗಾರ. ಸೊ ಇದು 2.5 ಡಿವೈಡ್ ಬೈ 5, 2.5 ಡಿವೈಡ್ ಬೈ 5 ಇಸ್ ಈಕ್ವಲ್ ಟು ಇನ್ನೊಂದು ಸೈಡ್ ಯಾವುದು 5, ಇಲ್ಲಿ 10 ಐತಿ, 5 ಡಿವೈಡ್ ಬೈ 10. ಸೊ ಹಂಗಾರೆ ನಮ್ಗೆ ಏನ್ ಸಿಕ್ತು? ಇಲ್ಲಿ 2.5 1 2.5 2 5, 5 1 5 2 10. ಸೊ ಹಂಗಾರೆ ಇಲ್ಲಿ ಏನ್ ಸಿಕ್ತು ನಿಮ್ಗೆ? ಇಲ್ಲಿ 1/2 ಬಂತು. ಹಿಯರ್ ಆಲ್ಸೋ ವಿ ಗೆಟ್ 1/2. ಬೋತ್ ಆರ್ ಈಕ್ವಲ್. 1/2 1/2. ಇದು ಎದರದ್ದು 2.5 ಎದರದ್ದು ಸೈಡ್ ನೇಮ್ ಇದು MN. ಆಮೇಲೆ ಆ ಕಡೆ ಇದರದ ಕರೆಸ್ಪಾಂಡಿಂಗ್ ಸೈಡ್ ಯಾವುದು 5 ಅಲ್ಲ. ಸೊ PQ MN by PQ is equal to ಇದರ ಸೈಡ್ ಯಾವುದು 5/10. 5 ಇಲ್ಲಿ ಐತಿ, 10 ಇಲ್ಲಿ ಐತಿ. ಹಂಗಾರೆ ML by QR, ML by QR. ಇದರ ಜೊತೆ ಒಂದು ಆಂಗಲ್ ಸೇಮ್ ಐತಿ, ಯಾವ್ದೈತಿ? ಆಂಗಲ್ M is equal to ಆಂಗಲ್ P ಐತಿ. ಸೊ ಹಂಗಾರ ಇಲ್ಲಿ ಎರಡು ಸೈಡ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಒಂದು ಆಂಗಲ್ ಬಗ್ಗೆ ಮಾತಾಡೇವಿ. ಸೊ ಹಂಗಾರೆ ಇಲ್ಲಿ ಸೀರಿಯಲ್ ಆಗಿ ನಾವು ಟ್ರಾವೆಲ್ ಮಾಡ್ಕೊತ ಹೋದಾಗ ಸೈಡ್ ಆಂಗಲ್ ಸೈಡ್ ಬೈ ಸೈಡ್ ಆಂಗಲ್ ಸೈಡ್ SAS ಟ್ರಯಾಂಗಲ್. ಇದ್ಯಾವ ಟ್ರಯಾಂಗಲ್ ಇದೆ? NML ಟ್ರಯಾಂಗಲ್. MNL ಏನಾರು ಬರ್ರಿ MNL ಸಿಮಿಲರ್ ಟು ಫಸ್ಟ್ MN ತಗೊಂಡಿವಂತಂದ್ರ ಏನ್ ಮಾಡ್ಕೋಬೇಕಂಗಾರೆ MN ಕರೆಸ್ಪಾಂಡಿಂಗ್ ಸೈಡ್ ಫಸ್ಟ್ ಬರಿಬೇಕು. MN ಕರೆಸ್ಪಾಂಡಿಂಗ್ ಸೈಡ್ ಯಾವುದು 2.5, ಇದು ಡಬಲ್ ಯಾವುದು 5 ಇಲ್ಲಿ ಐತೆ ಹೌದಿಲ್ಲ. MN ಅಂದ್ರ ಇದು PQ. ಇನ್ನು ಉಳಿದಿದ್ದು ಒಂದು ಯಾವ್ದು ವೇರಿಯೇಬಲ್ ಉಳಿತೈತಿ? R ಉಳಿತೈತಲ್ಲ. ಸೊ ಅದನ್ನ ಬರೆದ್ಬಿಡಿ R PQR. ಇವೆರಡು ಟ್ರಯಾಂಗಲ್ ಸಿಮಿಲರ್. ಸೊ ಬರಿಬೇಕಾದ್ರೆ ಒಂದ್ ಸ್ವಲ್ಪ ಅಷ್ಟೇ ಇಲ್ಲಿ MN ತಗೊಂಡಿರ್ತಲ್ಲ ಸ್ಟಾರ್ಟಿಂಗ್, ಇದು ಕರೆಸ್ಪಾಂಡಿಂಗ್ ಸೈಡ್ MN ಕರೆಸ್ಪಾಂಡಿಂಗ್ ಸೈಡ್ PQ ಐತಲ್ಲ, ಇದನ್ನ ತಗೊಂಡ್ರೆ ಕರೆಕ್ಟ್ ಆಕೈತಿ ಅನ್ನೋಕೆ ಇಷ್ಟ, ಮತ್ತೇನಿಲ್ಲ. ತಗೊಳಿಲ್ಲ ಅಂದ್ರೆ ಹಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅವ್ರೇನು ಕಟ್ ಮಾಡಲ್ಲ. ಬಟ್ ಪರ್ಫೆಕ್ಟ್ ಅಂದ್ರೆ ಈ ರೀತಿ ಬರಿಬೇಕಾಗ್ತೈತಿ ರೈಟ್. ಸೊ ಹಂಗಾರೆ ಯಾವುದು ಬೈ SAS ಕ್ರೈಟೇರಿಯಾ ಯೂಸ್ ಆಯ್ತು. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಇದ ಫೋರ್ತ್ ಕ್ವಶನ್ ಆಯ್ತಲ್ಲ. ಸೊ ಹಂಗ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಇವಾಗ ಏನ್ ಮಾಡ್ಬೇಕು ನಾವು? ಫಿಫ್ತ್ ಕ್ವಶನ್ ಮಾಡ್ಬೇಕು. ಸೊ ಇದನ್ನ ಬರ್ಕೊಳ್ರಿ, ನೀವು ಸಾಲ್ವ್ ಮಾಡ್ಕೊರಿ. ಓಕೆ, ಇವಾಗ ಕ್ವಶನ್ ನಂಬರ್
1 ಒಳಗ ಫಿಫ್ತ್ ಒನ್. ಸೊ ಇಲ್ಲಿ ABC ಟ್ರಯಾಂಗಲ್ ಅದ, ಇಲ್ಲಿ DEF ಟ್ರಯಾಂಗಲ್ ಅದ. ಸೊ ಇಲ್ಲಿ ಕರೆಕ್ಟ್ ಆಗಿ ಕಂಪ್ಯಾರಿಸನ್ ಮಾಡೋಣ. 2.5 ಐತಿ, ಇಲ್ಲಿ ಡಬಲ್ 5 ಐತಿ. ಅದು 2.5 ನ ಡಬಲ್ ಮಾಡಿದ್ರೆ 5 ಸಿಗ್ತೈತಿ. ಇಲ್ಲಿ 3 ಅದ, ಇದನ್ನ ಡಬಲ್ ಮಾಡಿದ್ರೆ 6 ಸಿಗ್ತದ. 80 ಅದ, ಇಲ್ಲಿ 80 ಅದ. ಸೊ ಇದನ್ನ ನೋಡಿದ ತಕ್ಷಣ ನಮ್ಗೆ ಏನ್ ಅನಿಸ್ತೈತಿ, ಇವ ಕರೆಕ್ಟ್ ಇರಬಹುದು ಅಂತ ಅನಿಸ್ಬಿಡ್ತೈತಿ. ಬಟ್ ಇದನ್ನ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಸಮಸ್ಯೆ ಐತಿ ಅಂತಂದ್ರ, ಇಲ್ಲಿ ನಿಮಗ ಏನ್ ಸಿಕ್ಕೈತಿಪ್ಪ ಅಂತಂದ್ರ ಪ್ರಾಪರ್ಟಿ ಇಲ್ಲಿ ಸೈಡ್ ಐತಿ. ಸೈಡ್ ಆದ ತಕ್ಷಣ ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ ನೆಕ್ಸ್ಟ್ ಯಾರು ಮೀಟ್ ಆಕಾರ ನಿಮ್ಗ ಆಂಗಲ್ ಮೀಟ್ ಆಕಾರ. ಆಂಗಲ್ ಮೀಟ್ ಆದ್ಮೇಲೆ ಯಾರು ಸಿಗ್ತಾರೆ ನಿಮ್ಗ ಮತ್ತೆ ಸೈಡ್ ಸಿಗ್ತಾರೆ. ಇವ್ರು ಸೈಡ್ ಸಿಗ್ತಾರ, ಹೌದಿಲ್ಲ? ಅದನ್ನ ಇಲ್ಲಿ ಕಂಪ್ಯಾರಿಸನ್ ಮಾಡಪ್ಪ. ಇಲ್ಲಿ ನಿಮ್ಗೆ ಸೈಡ್ ಆದ್ಮೇಲೆ ನಡಕ್ಕೆ ಆಂಗಲ್ ಬರ್ಬೇಕಾಗಿತ್ತು. ಇಲ್ಲಿ ಮಿಡಲ್ ಆಂಗಲ್ ಬರಬೇಕು. 2 ಸೈಡ್ ನಡಕ್ಕೆ ಆಂಗಲ್ ಇರಬೇಕು. ಇಲ್ಲಿ ನೋಡು, ಸೈಡ್ ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಆಂಗಲ್ ಆ ಕಡೆ ಎಲ್ಲೋ ಐತಿ. ಆ ಕಡೆ ಇಲ್ಲಿ ಸೈಡ್ ಐತಿ, ಆಂಗಲ್ ಎಲ್ಲಿ ಬಂದೈತಿ? ಇಲ್ಲಿ ಬಂದ್ಬಿಟ್ಟೈತಿ ಆಂಗಲ್ ಅದು. ಸೊ 2 ಸೈಡ್ ಮಿಡಲ್ ಆಂಗಲ್ ಬರಬೇಕಾಗಿತ್ತು. 2 ಸೈಡ್ ಮಿಡಲ್ ಆಂಗಲ್ ಬಂದಿತ್ತು ಅಂತಂದ್ರೆ ಅದು ಸಿಮಿಲರ್ ಆಗ್ತಿತ್ತು. ಸೊ ಇವಾಗ ಸಿಮಿಲರ್ ಆಗಂಗಿಲ್ಲ. ಯಾಕಂದ್ರೆ SAS ಪ್ರಾಪರ್ಟಿ ಬರಿಬೇಕಪ್ಪ ಅಂದ್ರ, SAS ಕ್ರೈಟೇರಿಯಾ ಬರಿಬೇಕಂತಂದ್ರ SAS ಸೈಡ್ ಆಂಗಲ್ ಸೈಡ್ ಆಂಗಲ್ ಸೈಡ್ ಅದೇ ರೀತಿನೂ ಆ ಕಡೆ ಇರಬೇಕಾಗಿತ್ತು, ಅಲ್ಲಿ ಇಲ್ಲ. ಅದ್ರ ಸಂಬಂಧ ಇದು ಸಿಮಿಲರ್ ಆಗಂಗಿಲ್ಲ. ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಂಗಿಲ್ಲ. ನೀ ನೋಡಕಷ್ಟೇ ಐತಿ, 2.555 ಐತಿ, 366 ಐತಿ. ಬಟ್ ಇದು ಆಂಗಲ್ ಎಲ್ಲಿ ಇರಬೇಕಾಗಿತ್ತು? ಇಲ್ಲಿ ಮಿಡಲ್ ಇರಬೇಕಾಗಿತ್ತು. ಓಕೆ, ಅದಕ್ಕೆ ಇದಕ್ಕೆ ಫಿಗರಿಗೆ ಮ್ಯಾಚ್ ಆಗತ್ತಿಲ್ಲ. ಆ ಫಿಗರಿಗೆ ಈ ಫಿಗರಿಗೆ ಮ್ಯಾಚ್ ಆಗತ್ತಿಲ್ಲ. ಓಕೆ, ರೈಟ್. ಸೊ ಹಂಗ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಂಗಿಲ್ಲ. ಯಾಕೆ ಹೇಳು? ನಮ್ಗೆ SAS ಪ್ರಾಪರ್ಟಿ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಮಿಡಲ್ 80 ಡಿಗ್ರಿ ಅಂದ್ರೆ ಮಿಡಲ್ 90 ಡಿಗ್ರಿ ಮಿಡಲ್ ಆಂಗಲ್ ಇರ್ಬೇಕದ. ಫಸ್ಟ್ ಸೈಡ್ ಇರಬೇಕು, ಆಮೇಲೆ ಆಂಗಲ್ ಕಾಣಬೇಕು, ಆಮೇಲೆ ಸೈಡ್ ಕಾಣಬೇಕು, ಅಂದ್ರೆ SAS. ಬಟ್ ಇಲ್ಲಿ SA ಐತಿ, ಅಂದ್ರೆ ಇಲ್ಲಿ SSA, ಇಲ್ಲಿ SAS ಒಂದಕ್ಕೊಂದು ಮ್ಯಾಚ್ ಆಗತ್ತಿಲ್ಲ. ಸೊ ದೀಸ್ 2 ಟ್ರಯಾಂಗಲ್ಸ್ ಆರ್ ನಾಟ್ ಸಿಮಿಲರ್, ರೈಟ್? ನೆಕ್ಸ್ಟ್ ಈ ಕಡೆ ಬರು. ಸರ್ ಇಲ್ಲಿ ಆಗಂಗಲ್ಲ ಸರ್ ಅಂತ ನೀವೇನ ಅಂತೀರಂದ್ರೆ, ಸರಿ 70 ಐತಿ, ಆ ಕಡೆ 70 ಇಲ್ಲ. 80 ಎರಡು ಕಡೆ ಐತಿ, ಬಟ್ ಆ ಕಡೆ 30 ಐತಿ, ಈ ಕಡೆ 30 ಇಲ್ಲ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಏನ್ ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ, 70 ಐತಿ, 80 ಐತಿ. ಟೋಟಲ್ ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿಯಾ. ಸೊ ಹಂಗಾರೆ ಇಲ್ಲಿ 70 ಪ್ಲಸ್ 80 ಪ್ಲಸ್ ಇದ್ಯಾವ ಆಂಗಲ್? F ಆಂಗಲ್ ಇಸ್ ಈಕ್ವಲ್ ಟು ಎಲ್ಲ ಮಾಡಿದ್ರೆ ಎಷ್ಟು ಬರ್ಬೇಕು ನಿಮ್ಗೆ? 180 ಡಿಗ್ರಿ ಬರ್ಬೇಕು. ಸೊ ಟೋಟಲ್ F ಎಷ್ಟು ಸಿಗುತ್ತೆ ನಿನಗೆ? 180 ಒಳಗೆ 70 ಮತ್ತು 80 ಎಲ್ಲ ಕಳೆದ್ರೆ ಎಷ್ಟು ಸಿಗುತ್ತೆ? 180 ಮೈನಸ್ 80 ಮೈನಸ್ 70 ಎಷ್ಟಕ್ಕೆ ತಂದ್ರೆ F ಇಸ್ ಈಕ್ವಲ್ ಟು 180 ಒಳಗೆ 80 ಹೋದಂದ್ರೆ 100, 100 ಒಳಗೆ 70 ಹೋದ್ರೆ 30. ಅಂದ್ರೆ ಆಂಗಲ್ F ಎಷ್ಟು ಬಂತು? 30 ಬಂತು. 30 30 ಈಕ್ವಲ್ ಆಯ್ತಲ್ಲ ಸರ್. ಮತ್ತೆ ಇಲ್ಲಿ ಆಂಗಲ್ ಇಲ್ಲಲ್ಲ, ಆಂಗಲ್ ಫೈಟ್ ಮಾಡ್ರಿ, ಗೊತ್ತೈತಲ್ಲ ನಿಮ್ಗೆ. 80 30 ಟೋಟಲ್ ಎಷ್ಟಾಯ್ತು? 80 110 110 ಈಗ ಇಲ್ಲಿ ಎಷ್ಟು ಕುಡಿಸಿದ್ರೆ 180 ಆಕೈತಿ? 70. ಸೊ 70 ಆತಲ್ಲ. ಸೊ ಹಂಗಾರೆ ಇಲ್ಲಿ 3 ಆಂಗಲ್, ಇಲ್ಲಿ 3 ಆಂಗಲ್ ಈಕ್ವಲ್ ಅದಾವ. ಸೊ ಹಂಗಾರೆ ಬೈ AAA ಕ್ರೈಟೇರಿಯಾ ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಓಕೆ, ರೈಟ್. ಓಕೆ, ಇದನ್ನ ಬರ್ಕೋರಿ. ಹಂಗಾರೆ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. Okay, dear students, your next question number 2. In the figure, triangle ODC similar to triangle OBE. ಕೊಟ್ಟಿರುವಂತ ಫಿಗರ್ ಒಳಗ ಟ್ರಯಾಂಗಲ್ ODC similar to triangle OAB ವ್ಯಾಲ್ಯೂ ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತ. ಸೊ ಹಂಗಾರೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಿರ್ತಾವ ಒಂದಕ್ಕೊಂದು ಈಕ್ವಲ್ ಇರ್ತಾವ. ಸೊ ಅದು ಪಾಯಿಂಟ್ ನೆನಪಿರಬೇಕು. ನೆಕ್ಸ್ಟ್ ಆಂಗಲ್ BOC is equal to 125 ಡಿಗ್ರಿ. BOC 125 ಡಿಗ್ರಿ ಅವನೇ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆಂಗಲ್ CDO equal to 70 ಡಿಗ್ರಿ. CDO 70 ಡಿಗ್ರಿ ಅವನ ಕೊಟ್ಟಾನ. ವಿ ಹ್ಯಾವ್ ಟು ಫೈಂಡ್ DOC. DOC ಎಲ್ಲಿ ಐತಿ ನೋಡ್ರಿ? DOC ಇಲ್ಲಿ ಐತಿ. ಇದನ್ನ ಫೈಂಡ್ ಮಾಡೋಣ. ಆಮೇಲೆ DCO ಇದನ್ನ ಫೈಂಡ್ ಮಾಡೋಣ. ಆಮೇಲೆ OAB ಇದನ್ನ ಫೈಂಡ್ ಔಟ್ ಮಾಡೋಣ ಇವಾಗ. ಓಕೆ, ರೈಟ್. ಸೊ ಹಂಗಾರೆ ಇಲ್ಲಿ ನಿಮ್ಗೆ ಈ ಕ್ವಶನ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ ಸ್ವಲ್ಪ 9th ನಾಲೆಜ್ ಇದ್ರೆ ಸಾಕು, ನೀವು ಸಾಲ್ವ್ ಮಾಡ್ಬಿಡ್ತೀರಿ. ಯಾಕಂದ್ರೆ ಇಲ್ಲಿ ನೋಡಿ 9th ಸ್ಟ್ಯಾಂಡರ್ಡ್ ಒಳಗೆ ಒನ್ಸ್ ಆಫ್ ಅನ್ ಟೈಮ್ ನೀವು ಸ್ಟಡಿ ಮಾಡಿದ್ರಿ. ಈಗ ಒಂದು ಲೈನ್ ಇತ್ತು ಅಂತ ತಿಳ್ಕೊ. ಈ ಲೈನ್ ಮೇಲೆ ಯಾವುದೋ ಒಂದು ಲೈನ್ ಆಗಿ ಹೋಗೈತಿ ಅಂತಂದ್ರೆ ಇವೆರಡು ಆಂಗಲ್, ಈಚ್ ಕಡೆ ಆಂಗಲ್ ಎರಡು ಸೇರಿದ್ರೆ 180 ಡಿಗ್ರಿ ಇರ್ತಾವ.
ಇವೆರಡು ಸೇರಿ 180 ಡಿಗ್ರಿ ಇರ್ತಾವೆ ನಿನಗೆ. ಅದು ಲೈನ್ ಹೆಂಗೆ ಬೇಕಾದಂಗೆ ಇರಲಿ, ಹೆಂಗೆ ಬೇಕಾದಂಗೆ ಇರಲಿ ಅದು. ಸೊ ಹಿಂಗೆ ಸ್ಟೇಟ್ ಇರ್ಬೇಕು, ಮತ್ತು ಇದು ಸ್ಟೇಟ್ ಇರಬೇಕು. ಸಾರಿ, ಇವೆರಡು ಸೇರಿದ್ರೆ ಎಷ್ಟು ಇರ್ತಾವಪ್ಪ ಒಟ್ಟು 180 ಡಿಗ್ರಿ ಇರ್ತಾವಂತವು. ಸೊ ಹಂಗೆ ಯಾಕೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಓಕೆ, ಸೊ ಹಂಗಾರೆ ಇದು 125 ಡಿಗ್ರಿ ಆದ್ರೆ ಇದ್ರ ಬಾಜು ಆ್ಯಂಗಲ್ ಎಷ್ಟಾಕೈತೆ ಹಂಗಾರೆ ಇವೆರಡು ಸೇರಿ 180 ಡಿಗ್ರಿ ಆಕ್ಕವು. ಇವೆರಡು ಸೇರಿ 180 ಡಿಗ್ರಿ ಆಗ್ತಾವು ಅಂತಂದ್ರೆ 180 ಒಳಗೆ 125 ಕಳೆದ್ರೆ 55 ಇದು ಆಕೈತಿ. ಅದು ಎಷ್ಟಾಕೈತಿ 55 ಡಿಗ್ರಿ ಆಯ್ತು ಹಂಗಾರೆ. ಇದೆಷ್ಟು ಆತಂಗಾರೆ ಇವಾಗ 55 ಡಿಗ್ರಿ ಆಯಿತು. ನೆಕ್ಸ್ಟ್ ಇದು 55 ಡಿಗ್ರಿ ಆಯ್ತು, ಇದು 70 ಡಿಗ್ರಿ ಐತಿ. ಇದು ಟ್ರಯಾಂಗಲ್ ಐತಿ. ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಟ್ರಯಾಂಗಲ್ಸ್ 180 ಡಿಗ್ರಿ. 70 ಮತ್ತು 55 ಟೋಟಲ್ ಎಷ್ಟಾಗ್ತದೆ ಹೇಳ್ರಿ? 70 55 125 ಆಯ್ತು. ಈ 125 ಒಳಗೆ ಈ ಮೂರು ಸೇರಿದ್ರೆ 180 ಹಾಕೋ. ಈ ಮೂರು ಸೇರಿ 180, 125 ಈ 70 ಮತ್ತು 55 ಕಳೆದ್ರೆ ಎಷ್ಟು ಹೋಯ್ತೈತಿ? ಇದು 55 ಬರ್ತೈತಿ. ಇದು ಎಷ್ಟು ಬರುತ್ತಾ? ಇದು 55 ಡಿಗ್ರಿ ಬರುತ್ತೆ. ಸೊ ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಈಕ್ವಲ್ ಇರ್ತೈತಿ. ಯಾಕಂದ್ರೆ ಇದಕ್ಕೂ ಇದು ಈ ಆ್ಯಂಗಲ್ ಈಕ್ವಲ್, ಈ ಆ್ಯಂಗಲಿಗೆ ಈ ಆ್ಯಂಗಲ್ ಈಕ್ವಲ್, ಈ ಆ್ಯಂಗಲಿಗೆ ಈ ಆ್ಯಂಗಲ್ ಈಕ್ವಲ್. ಬಿಕಾಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇರ್ತಾವ. ಅವನ ಹೇಳ್ಬಿಟ್ಟಿದಾನಲ್ಲ. ಸೊ ಅಂದ್ರೆ ಈ ಆ್ಯಂಗಲಿಗೆ ಈ ಆ್ಯಂಗಲ್ ಈಕ್ವಲ್ ಆಕೈತಿ. ಸೊ ದಿಸ್ ಈಸ್ ಆಲ್ಸೋ 55 ಡಿಗ್ರಿ. ಸೊ ಹಂಗೆ ಸಾಲ್ವ್ ಮಾಡ್ಲಾರ್ದ ನೀವು ಆನ್ಸರ್ ಹೇಳತ್ತೀರಪ್ಪ, ಹೌದಲ್ಲ? ಸೊ ಹಂಗಾರೆ ಇದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂತ ನೀಟಾಗಿ ಬರೆದು ತೋರಿಸ್ಬೇಕು. ಇದು ನಮ್ಗೇನು ಗೊತ್ತಿಲ್ಲ ಅನ್ಕೊಂಡು, ಇದು ನಮ್ಗೇನು ಗೊತ್ತೇ ಇಲ್ಲಪ್ಪ, ಇವಾಗ ಡ್ರಾಮಾ ಮಾಡ್ಬೇಕು ನೀವು. ಇದೇನು ಗೊತ್ತಿಲ್ಲ ಅನ್ಕೊಂಡು ಟ್ರೈ ಮಾಡ್ರಿ. ಒನ್ನೆಗೆ ಇವೆರಡು ಆ್ಯಂಗಲ್ 180 ಡಿಗ್ರಿ ಅಂತಿದ್ವಿ, ಹೌದಿಲ್ಲ? ಇದನ್ನ ಬರೀ ದಿಸ್ ಆ್ಯಂಗಲ್ ಪ್ಲಸ್ ದಿಸ್ ಆ್ಯಂಗಲ್ 180 ಡಿಗ್ರಿ ಅಂತ ನೀಟಾಗಿ ಬರ್ಕೊಳ್ಳೋದು ಟೆಕ್ಸ್ಟ್ ಬುಕ್ ಭಾಷೆ ಒಳಗೆ. ಇದು ಆ್ಯಂಗಲ್ BOC ಪ್ಲಸ್ ಆ್ಯಂಗಲ್ DOC, ಆ್ಯಂಗಲ್ BOC ಪ್ಲಸ್ ಆ್ಯಂಗಲ್ DOC ಎರಡು ಸೇರಿದ್ರೆ 180 ಆಕೈತಿ. ಅದ್ರಾಗ BOC ಎಷ್ಟು ಕೊಟ್ಟಾನು? 125 ಕೊಟ್ಟಾನು. ನಮ್ಗಿದು ಇನ್ನೂ ಗೊತ್ತಿಲ್ಲ. ಗೊತ್ತಾಗೈತಿ, ಆಲ್ರೆಡಿ ಚೆಕ್ ಮಾಡೇವಿ, ಬಟ್ ಸದ್ಯಕ್ಕೆ ನಮ್ಗಿದು ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಹಂಗೆ ಬರ್ಕೋತೀವಿ. ಆ್ಯಂಗಲ್ DOC ಈಸ್ ಈಕ್ವಲ್ ಟು 180 ಇಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರಾಮಾ ಮಾಡ್ಬೇಕಲ್ಲ. 125 ಆ ಕಡೆ ಹೋದಾಗ ಮೈನಸ್ 125 ಆಗಿ ಆಮೇಲೆ ಆ್ಯಂಗಲ್ DOC ಈಸ್ ಈಕ್ವಲ್ ಟು ಎಷ್ಟು ಆಕೈತಿ? 180 ಒಳಗೆ 125 ಹೋದ್ರೆ 55 ಡಿಗ್ರಿ ಆಕೈತಿ. ಸೊ ಒಂದು ಈಸಿಲಿ ಗೊತ್ತಾಯ್ತು, ಮುಗಿದು ಹೋಯ್ತು. ಇವಾಗ ಇದನ್ನ ಪೈಲಟ್ ಮಾಡಿದ್ವಿ. ನೆಕ್ಸ್ಟ್ ಆ್ಯಂಗಲ್ ಏನು ಮಾಡೋದು? DCO ಫೈಂಡ್ ಮಾಡೋದು. DCO ಅವಾಗಲೇ ಹೇಳಿದಂಗ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಬಟ್ ಅದನ್ನ ಟೆಕ್ಸ್ಟ್ ಬುಕ್ ಭಾಷೆ ಒಳಗೆ ಬರೀಬೇಕು. ಇದು ಈ ಆ್ಯಂಗಲ್, ಈ ಆ್ಯಂಗಲ್, ಈ ಆ್ಯಂಗಲ್, ಆ್ಯಂಗಲ್ DOC ಪ್ಲಸ್ ಬರೀ ಇನ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅದ? DOC. ಏನು ಬರೀನು? ಆ್ಯಂಗಲ್ DOC ಪ್ಲಸ್ ಇನ್ನೊಂದು ಆ್ಯಂಗಲ್ ಯಾವ್ದು? ಆ್ಯಂಗಲ್ DCO ಪ್ಲಸ್ ಆ್ಯಂಗಲ್ ODC. ಆ ಮೇಲ್ಗಡೆ ಇರೋ ಟ್ರಯಾಂಗಲ್ ಒಳಗೆ ಎಲ್ಲ ಆ್ಯಂಗಲ್ಸ್ ಅನ್ನ ಮೆನ್ಷನ್ ಮಾಡಿದೆ ನಾನು, ನೀವು ಬರೆಯಕ್ಕೆ ಬರುತ್ತೆ ಅನ್ಕೋತೀನಿ. ಸೊ ಈ ಮೂರು ಸೇರಿದ್ರೆ ಎಷ್ಟಿರ್ತಾವ? 180 ಡಿಗ್ರಿ. ಬಿಕಾಸ್ ಆ್ಯಂಗಲ್ ಸಮ್ ಪ್ರಾಪರ್ಟಿ, ಬಿಕಾಸ್ ಸಮ್ ಆಫ್ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ DOC ಎಷ್ಟೈತೆ ನೋಡ್ರಿ ಡಯಾಗ್ರಾಮ್ದಾಗ. ಆ್ಯಂಗಲ್ DOC ಇಲ್ಲೇ ಐತಲ್ಲ, 55 ಡಿಗ್ರಿ ಬಂದೈತಲ್ಲ. ಆ್ಯಂಗಲ್ DOC 55 ಡಿಗ್ರಿ. ಆ್ಯಂಗಲ್ DCO ಗೊತ್ತಿಲ್ಲ, ಅದನ್ನ ಹುಡ್ಕಾತೇವೆ ನಾವು. ಆ್ಯಂಗಲ್ DCOನ ಹುಡ್ಕಾತೇವಿ. ಆ್ಯಂಗಲ್ ODC, ಆ್ಯಂಗಲ್ ODC 70 ಡಿಗ್ರಿ ಕೊಟ್ಟ ನಾವು. ಸೊ ಆ 70 ಡಿಗ್ರಿನೇ ಇಲ್ಲಿ ಬರ್ಕೋತೀವಿ. ಈ DCO ಗೊತ್ತಿಲ್ಲಲ್ಲ ನೋಡ್ಬೇಕಂದ್ರೆ ಇಲ್ಲ. ಆ್ಯಂಗಲ್ DCO ಗೊತ್ತಿಲ್ಲ ಇನ್ನು. ಇದು ಗೊತ್ತಾಗೈತೆ ನಮ್ಗೆ. ಇದು ಎಷ್ಟು ಸಿಕ್ಕೈತಿವ? 55 ಸಿಕ್ಕೈತಿ. ಈಗ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಯೂಸ್ ಮಾಡ್ಕೊಂಡು ಬೈ ಫಸ್ಟ್ ಒನ್ ಏನು ಮಾಡಿರೋ 55 ಡಿಗ್ರಿ ಬರ್ದೇವೆ, ಅದನ್ನ ಫೈಂಡ್ ಮಾಡತ್ತೇವೆ. ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ DCO ಗೊತ್ತಿಲ್ಲಲ್ಲ, ಹಂಗೆ ಇಟ್ಕೊಳ್ಳೋನು. ಆಮೇಲೆ ಇದು 55 70 ಎಷ್ಟು ಟೋಟಲ್? 70 ಇದೊಂದು 55 125. 125 ಆ ಕಡೆ ಹೋದ್ರೆ ಮೈನಸ್ 125. ಮೈನಸ್ 125 ಅಂತಂದ್ರೆ ಎಷ್ಟು ಡಿಗ್ರಿ ಆತಂಗಾರೆ? ಇದು 180 ಒಳಗೆ 125 ಹೋದ್ರೆ ಇದು 55 ಡಿಗ್ರಿನೇ ಬಂತಲ್ಲ. $55 ಡಿಗ್ರಿನೇ ಬಂತದು. ಸೊ ಇಲ್ಲಿ ಎಷ್ಟು ಬಂತು ನಮಗಿದು? 55 ಡಿಗ್ರಿನೇ ಬಂತು. ಸೊ ಹಂಗಾರೆ ಇಲ್ಲಿ ನೋಡ್ರಿ, ಇದು 55 ಡಿಗ್ರಿ ಆಯ್ತು, ಇದು 55 ಡಿಗ್ರಿ ಆಯ್ತು. ಸೊ ಈ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಬಿಕಾಸ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಹಂಗಾರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಕ್ಕೋ ಇವ ಈಕ್ವಲ್ ಅಕ್ಕಾವು. ಸೊ ಹಂಗಾರೆ ಬರ್ದು ಬಿಡಂಗ ನಾವು ಇದನ್ನ ಏನು ಫೈಂಡ್ ಮಾಡ್ಬೇಕಂದ್ರೆ ಈಗ ಆ್ಯಂಗಲ್ OAB ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಆ್ಯಂಗಲ್ DCO, ಆ್ಯಂಗಲ್ DCO is equal to 55 degree because corresponding angles of similar triangles are equal. Corresponding angles of similar
ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಹೇಳ್ದಂಗೆ ಇಷ್ಟು ಫೈಂಡ್ ಮಾಡಿದ್ವಲ್ಲ. ಸೊ ಹಂಗಾರೆ ಇವಾಗ ಏನ್ ಮಾಡೋಣ, ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಣ ಅಂತ ಇದನ್ನ ಬರ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಇವಾಗ ಮೂರನೇ ಪ್ರಶ್ನೆ. ಡಯಾಗೋನಲ್ಸ್ ಎ ಸಿ ಆ್ಯಂಡ್ ಬಿ ಡಿ ಆಫ್ ಎ ಟ್ರಾಪಿಸಿಯಂ. ಒಂದು ಟ್ರಾಪಿಸಿಯಂ ಕೊಟ್ಟಾನ. ಡಯಾಗೋನಲ್ಸ್ ಎ ಸಿ ಆ್ಯಂಡ್ ಬಿ ಡಿ ಆಫ್ ಎ ಟ್ರಾಪಿಸಿಯಂ ಎ ಬಿ ಸಿ ಡಿ ವಿತ್ ಎ ಬಿ ಆ್ಯಂಡ್ ಡಿ ಸಿ, ಎ ಬಿ ಆ್ಯಂಡ್ ಡಿ ಸಿ parallel. With AB and DC are parallel, intersect at each other at O using a similarity criteria for two triangles, this triangle and this triangle. Show that ತೋರಿಸ್ರಿ. ಏನು ತೋರಿಸ್ತೀರಿ? OA by OC, OA by OC, OB by OD, OB by OD. ಸೊ ಹಂಗಾರ ಈಗ ನೀನ್ ಏನ್ ಹೇಳತ್ತ ನಾವು ಯೂಸಿಂಗ್ ಎ ಸಿಮಿಲಾರಿಟಿ ಕ್ರೈಟೇರಿಯಾ ಅಂದ್ರೆ ಫಸ್ಟ್ ಇವು ಎರಡು ಟ್ರಯಾಂಗಲ್ ಸಿಮಿಲಾರಿಟಿ ಅಂತ ತೋರಿಸ್ಬೇಕಾ. ಆಮೇಲೆ ಸಿಮಿಲಾರಿಟಿ ಅಂತಂದ್ರೆ ಆಟೋಮೆಟಿಕ್ ಏನಕ್ಕೈತೆ ಅಂದ್ರೆ ದಿಸ್ ಸೈಡ್ ಡಿವೈಡೆಡ್ ಬೈ ದಿಸ್ ಸೈಡ್, ದಿಸ್ ಸೈಡ್ ಡಿವೈಡ್ ಬೈ ದಿಸ್ ಸೈಡ್, ದಿಸ್ ಸೈಡ್ ಡಿವೈಡ್ ಬೈ ದಿಸ್ ಸೈಡ್ ತಾನ ಆಟೋಮೆಟಿಕ್ ಆಗ್ತದೆ. ಸೊ ಫಸ್ಟ್ ಇವು ಎರಡು ಟ್ರಯಾಂಗಲ್ ಸಿಮಿಲಾರಿಟಿ ಅಂತ ತೋರಿಸೋಣ. ಯಾಕಂದ್ರೆ ನಾವು ಸಿಮಿಲಾರಿಟಿ ಕ್ರೈಟೇರಿಯಾ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡ ಅಂತ ಹೇಳಿದ ನಾವು. ಸೊ ಸಾಲ್ವ್ ಮಾಡೋಣ. ಸೊ ಗಿವನ್ ಒಳಗೆ ಏನು ಕೊಟ್ಟಾನ? ಗಿವನ್ ಒಳಗೆ ಏನು ಕೊಟ್ಟಾನ? ಗಿವನ್ ಒಳಗೆ ಒಂದು ಟ್ರಾಪಿಸಿಯಂ ಎ ಬಿ ಸಿ ಡಿ ಕೊಟ್ಟಾನ. ಸೊ ಹಂಗಾರೆ ಎ ಬಿ ಸಿ ಡಿ ಇಸ್ ಅ ಟ್ರಾಪಿಸಿಯಂ, ಎ ಬಿ ಸಿ ಡಿ ಇಸ್ ಅ ಟ್ರಾಪಿಸಿಯಂ ಇನ್ ವಿಚ್ ಎ ಬಿ ಪ್ಯಾರಲಲ್ ಟು ಡಿ ಸಿ. ಇಲ್ಲ ಅವ ಏನು ಕೊಟ್ಟಾನವ? ಅದ್ರಾಗ ಏನು ಕೊಟ್ಟಾನ? ವಿತ್ ಎ ಬಿ ಪ್ಯಾರಲಲ್ ಟು ಡಿ ಸಿ ಕೊಟ್ಟಾನ, ಹೌದಿಲ್ಲ? ಸೊ ಹಂಗ ಅದ್ರಾಗ ಎ ಬಿ ಪ್ಯಾರಲಲ್ ಟು ಡಿ ಸಿ ಕೊಟ್ಟಾನ. ಸಾಕು ಇಂಟರ್ಸೆಕ್ಟಿಂಗ್ ಆಯ್ತು, ಇದೇನು ಬೇಡ. ಸೊ ನಾವೇನು ಪ್ರೂವ್ ಮಾಡ್ಬೇಕಾ? ಟು ಪ್ರೂವ್ ನಾವೇನು ಪ್ರೂವ್ ಮಾಡ್ಬೇಕಾ? ಓ ಎ ಬೈ ಓ ಸಿ ಡಿವೈಡ್ ಬೈ ಓ ಬಿ ಬೈ ಓ ಡಿ. ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಬೈ ಓ ಡಿ. ಇದನ್ನ ಆಸ್ ಇಟ್ ಈಸ್ ಬರ್ದೇನೆ ಹಂಗಾರೆ. ಸೊ ಗಿವನ್ನ ಟು ಪ್ರೂವ್ ಅಲ್ಲೇ ನೋಡ್ಕೊಂಡು ಬರ್ದೇನೆ. ಈಗ ಪ್ರೂಫನ್ನು ಮಾಡೋಣ. ಹಂಗಾರೆ ಮೇನ್ ಇದೆ ಬೇಕಲ್ಲ ನಿಮಗೆ ಪ್ರೂಫ್. ಸೊ ಏನು ಪ್ರೂಫ್ ಮಾಡಬೇಕಪ್ಪ ಅಂತಂದ್ರೆ ಇವು ಎರಡು ಟ್ರಯಾಂಗಲ್ ಅನ್ನ ಚೂಸ್ ಮಾಡ್ಕೊಳ್ಳೋದು. ಫಸ್ಟ್ ರೆಡ್ ಟ್ರಯಾಂಗಲ್, ಬ್ಲೂ ಟ್ರಯಾಂಗಲ್. ನಾನು ನಿಮ್ಗೆ ಸುಮ್ಮನೆ ಶೇಡ್ ಮಾಡೇನಿ ನಿಮ್ಗೆ ಈಸಿಲಿ ಗೊತ್ತಾಗಲಿ ಅಂತ. ರೆಡ್ ಕಲರ್, ಬ್ಲೂ ಕಲರ್. ರೆಡ್ ಕಲರ್ ಟ್ರಯಾಂಗಲ್ ನೇಮ್ ಹೇಳ್ರಿ, ಓ ಎ ಬಿ. ಇನ್ ಅ ಟ್ರಯಾಂಗಲ್ ಓ ಎ ಬಿ ಆ್ಯಂಡ್ ಇದು ಬ್ಲೂ ಕಲರ್ ಟ್ರಯಾಂಗಲ್ ಓ ಡಿ ಸಿ. ಟ್ರಯಾಂಗಲ್ ಓ ಡಿ ಸಿ. ಇವೆರಡು ಟ್ರಯಾಂಗಲ್ ಒಳಗೆ ನೀನು 3 ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಕೈತಿ. 3 ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವು ಏನಕ್ಕವ ಸಿಮಿಲರ್ ಅಂತ ತೋರಿಸೋಣ ಹಂಗಾರೆ ಫಸ್ಟ್. ಸೊ ಫಸ್ಟ್ ನೋಡ್ರಿ, ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಅಂತ ಹೇಳ್ಯ ನಾವು. ನೀವು ಒನ್ಸ್ ಅಪಾನ್ ಅ ಟೈಮ್ 9th ಸ್ಟ್ಯಾಂಡರ್ಡ್ಯಾಗ ಇಲ್ಲೊಂದು ಲೈನ್ ಪ್ಯಾರಲಲ್ಲು, ಇಲ್ಲೊಂದು ಲೈನ್ ಪ್ಯಾರಲಲ್ ಇತ್ತು ಅಂತಂದ್ರೆ ಹಿಂಗೊಂದು ಏನಾರ ಟ್ರಾನ್ಸ್ವರ್ಸಲ್ ಲೈನ್ ದಾಟಿ ಹೋಗಿತ್ತು ಅಂತಂದ್ರೆ ಈ ಸಂಧ್ಯಾಗಿಂದು ಈಕ್ವಲ್ ಇರ್ತಾವು. ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಎರಡು ಪ್ಯಾರಲ್ ಲೈನ್ಸ್ ಒಂದು ಟ್ರಾನ್ಸ್ವರ್ಸಲ್ ಇತ್ತು ಅಂತಂದ್ರೆ ಅವು ಈ ಆ್ಯಂಗಲ್ ಈಕ್ವಲ್ ಇರ್ತಾವೆ. ಸೊ ಹಂಗಾರೆ ಇಲ್ಲಿ ನೋಡಿ, ಇಲ್ಲೊಂದು ಪ್ಯಾರಲಲ್ ಲೈನ್ ಐತಿ, ಇಲ್ಲೊಂದು ಲೈನ್ ಪ್ಯಾರಲಲ್ ಲೈನ್ ಐತಿ. ಸೊ ಹಂಗಾರೆ ದಿಸ್ ಆ್ಯಂಗಲ್ ಈಕ್ವಲ್ ಆಕೈತಿ ಬಿಕಾಸ್ ಅಲ್ಟರ್ನೇಟ್ ಆ್ಯಂಗಲ್ಸ್. ದಿಸ್ ಆ್ಯಂಗಲ್ ಜಡ್ ಶೇಪ್ ಐತಿ ನೋಡ್ರಿಲ್ಲ, ಹಿಂಗೆ ಬಂದು ಹಿಂಗೆ ಹೋಗೈತಿ ಜಡ್ ಶೇಪ್. ಸೊ ಈ ಆ್ಯಂಗಲ್ ಹೇಳ್ರಿ, ಆ್ಯಂಗಲ್ ಏನದು? ಆ್ಯಂಗಲ್ ಎ ಬಿ ಓ. ಇಲ್ಲಿ ತನಕ ಅಷ್ಟೇ ತಗೋತೀನಿ ಈ ಟ್ರಯಾಂಗಲ್ ಒಳಗೆ. ಆ್ಯಂಗಲ್ ಎ ಬಿ ಅಲ್ಲಿ ತನಕ ತಗೊಬಂದು ಎ ಬಿ ಇಲ್ಲಿ ಕಟ್ ಮಾಡ್ಬೋದು. ಎ ಬಿ ಓ ಈಕ್ವಲ್ ಟು ಆ್ಯಂಗಲ್ ಓ ಡಿ ಸಿ, ಈಕ್ವಲ್ ಟು ಆ್ಯಂಗಲ್ ಓ ಡಿ ಸಿ. ಈ ಆ್ಯಂಗಲ್ ಅಲ್ಟರ್ನೇಟ್ ಆ್ಯಂಗಲ್ಸ್. ಯಾಕಂದ್ರೆ ಇಲ್ಲಿ ತೋರಿಸೇನಲ್ಲ, ಇಲ್ಲಿ ಕಡೆ ಇಲ್ಲಿ ತೋರಿಸೇನಲ್ಲ, ಬರೀ ರೀಸನ್ ಬರೀ ಏನು ಬರೀ ಅಲ್ಟರ್ನೇಟ್ ಆ್ಯಂಗಲ್ಸ್, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಾರೆ ಬರೀ, ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂತಾರೆ ಬರೀ. ಇನ್ನೂ ನೀಟಿಗೆ ಭಾಳ ಚಂದಗೆ ಜಾಸ್ತಿ ಬರ್ತೀಪ ಅಂತಂದ್ರೆ ಎ ಬಿ ಆ್ಯಂಡ್ ಡಿ ಸಿ ಆರ್ ಪ್ಯಾರಲಲ್, ಬಿ ಡಿ ಟ್ರಾನ್ಸ್ವರ್ಸಲ್, ದೇರ್ ಫೋರ್ ಆ್ಯಂಗಲ್ ಎ ಬಿ ಓ ಈಸ್ ಈಕ್ವಲ್ ಟು ಆ್ಯಂಗಲ್ ಓ ಡಿ ಸಿ ಅಂತ ಇಷ್ಟು ಎಕ್ಸ್ಟ್ರಾ ಬರೀಬೋದು. ಬೇಕಂದ್ರೆ ಬೇಡ ಅಂದ್ರೆ ಇಷ್ಟಂತೂ ಬರಲೇಬೇಕು, ಸಾಕು, ಸಫಿಷಿಯಂಟ್. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಈ ಮೂಲೆಯಾಗಿಂದು ಬರ್ದಿರೋದಿಲ್ಲ, ಹಂಗ ಉಲ್ಟಾ ಈಗ ಈ ಮೂಲೆಯಾಗಿಂದು ಇಲ್ಲಿದು ಬರೀರಿ. ಇಲ್ಲಿ ನೋಡಿ ಈ ಟೈಪ್ ಆಕೈತದಲ್ಲ, ಇದು ಟ್ರಾನ್ಸ್ವರ್ಸಲ್,
ಇದು ಒನ್ ಟೈಪ್ ಜೆಡ್ ಶೇಪ್ ಬರ್ತೈತಿ ನೋಡ್ರಿ. ಇದು ಪ್ಯಾರಲಲ್, ಇದು ಎ ಸಿ ಅನ್ನೋದು ಟ್ರಾನ್ಸ್ವರ್ಸಲ್. ಸೊ ಇದು ಆಂಗಲ್ ಹೇಳ್ರಿ ಹಂಗಾರೆ ಈಗ ಬಿ ಎ ಓ. ಆಂಗಲ್ ಬಿ ಎ ಓ ಇಸ್ ಈಕ್ವಲ್ ಟು ಈ ಆಂಗಲ್ ಹೇಳ್ರಿ ಹಂಗಾರೆ ಈಗ ಓ ಸಿ ಡಿ. ಓ ಸಿ ಡಿ ಸೇಮ್ ರೀಸನ್, ಅಲ್ಟರ್ನೇಟ್ ಆಂಗಲ್ಸ್. ಅಲ್ಟರ್ನೇಟ್ ಆಂಗಲ್ಸ್. ಸೊ ಹಂಗ ಇನ್ನೊಂದು ಬೇಕಲ್ಲ ನಿಮಗೆ. ಇದು ಈಕ್ವಲ್ ಅಂತೂ ಇಲ್ಲ, ಯಾಕಂತ ನೋಡಿದ್ರೆ ಗೊತ್ತಕ್ಕೆ ಈಕ್ವಲ್ ಅಂತೂ ಇಲ್ಲ. ಸೊ ಒಂದು ಬರಿಬೋದಲ್ಲ ಇಲ್ಲಿ ಇಲ್ಲೊಂದು ಸ್ವಲ್ಪ ನೋಡ್ರಿ. ಈ ಆಂಗಲ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ವರ್ಟಿಕಲಿ ಅಪೋಸಿಟ್ ಹಿಂಗೆ ಕಟ್ಟಾಗಿ ಯಾವುದಿಲ್ಲ, ಹಿಂಗೆ ಕಟ್ ಆದಾಗ ಏನಾಕೈತಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಅಕ್ಕಾವ ಹಂಗಾರ. ಸೊ ಹಂಗಾರ ನಾವು ಬರೀನ ಹಂಗಾರ ಆಂಗಲ್ AOB is equal to DOC. ಏನ್ ಬರೀತೀರಿ ಇಲ್ಲಿ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. Therefore these two triangles are triangle OAB similar to triangle ODC by AAA criteria. ಬೈ ಎ ಕ್ರೈಟೇರಿಯಾ ಅಂತ ನೀವು ಬರ್ಕೋಬಹುದು, ರೈಟ್. ಸೊ ಹಂಗಾರೆ ಇವ ಸಿಮಿಲಾರಿಟಿ ತೋರಿಸಿದ್ಮೇಲೆ ಮುಗಿದು ಹೋಗುತ್ತೆ. ಒನ್ ಟೈಮ್ ಸಿಮಿಲರ್ ಆದ್ಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನಲ್. ಸೊ ಹಂಗಾರೆ ದಿಸ್ ಸೈಡ್ ಡಿವೈಡ್ ಬೈ ದಿಸ್ ಸೈಡ್, ಹಂಗಾರೆ ಎ ಓ ಡಿವೈಡೆಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಓ ಡಿ. OB divided by OD. ಅವಂಗೇನು ಬೇಕಾಗಿತ್ತು? OA by OC, OB by OD. ಹಾ ರೈಟ್ ಆಯ್ತು ನೋಡ್ರಿ. ಇದು ಅಗ್ದಿ ಸಿಂಪಲ್ ಐತಿ, ಭಾಳ ಡಿಫಿಕಲ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮಗ್ ನೋಡ್ರಪ್ಪ, ಇದು ಸಿಮಿಲಾರಿಟಿ ತೋರಿಸ್ಬೇಕು, ಕಾಂಗ್ರುಯೆಂಟ್ ತೋರಿಸ್ಬೇಕಾಗಿತ್ತು ಅಂದ್ರೆ ನೀವು 3 ಕ್ವಾಂಟಿಟಿ ಹುಡುಕಕ್ ಟ್ರೈ ಮಾಡ. ನಿನಗ ಏನೇನ್ ಯಾವ ಪ್ರಾಪರ್ಟಿ ಅದಾವಪ್ಪ ನಿನ್ ಕಡೆ? ಒಂದು ಎ ಐತಿ, ಒಂದು ಎ ಐತಿ, ಒಂದು ಎಸ್ ಐತಿ, ಒಂದು ಎಸ್ ಐತಿ. ಇವು 4ರಾಗ ಯಾವ್ದಾರ ಒಂದು ಪ್ರಾಪರ್ಟಿ ಹುಡುಕಾಕ ಟ್ರೈ ಮಾಡು, ಆ ಪ್ರಾಪರ್ಟಿ ಮ್ಯಾಚ್ ಮಾಡಕ್ ಟ್ರೈ ಮಾಡು. ಈಗ ಇದು ಯಾವ ಪ್ರಾಪರ್ಟಿ ಮೇಲೆ ಅಪ್ಲೈ ಆಯ್ತು? ಎ ಇಲ್ಲಿ ಆಂಗಲ್ಸ್ ಈಸಿಲಿ ಸಿಕ್ಕು. ಸೊ ಆಂಗಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊ. 3 ಮಂದಿ ಮೇಲೆ ಕಣ್ಣಿಡು, ಒಟ್ಟೆ ಆ 3 ಮಂದಿನ ಬಿಡಾಕೋಬೇಡ. ಇನ್ ಕೇಸ್ ಅಟ್ಲೀಸ್ಟ್ 2 ಮಂದಿ ಮೇಲೆ ಕಣ್ಣಿಡು. ಆಮೇಲೆ ಒಂದು ಸೈಡ್, ಒಂದು ಆಂಗಲ್, ಒಂದು ಸೈಡ್, ಇಲ್ಲ ಅಂದ್ರೆ 3 ಸೈಡ್. ಸೊ ಆ ರೀತಿ ನೀವು ಹುಡುಕೊಂಡು ಒನ್ ಟೈಮ್ ನೀವು ಸಿಮಿಲಾರಿಟಿ ತೋರಿಸ್ಬಿಟ್ರೆ ಸೈಡ್ಸ್ ತಾವು ಆಟೋಮೆಟಿಕಲಿ ಪ್ರಪೋರ್ಷನಲ್ ಅಂತ ಡೈರೆಕ್ಟ್ ಆಗಿ ಬರಿಬಹುದು ನೀವು ಇದನ್ನ. ಓಕೆ, ಇಲ್ಲಿ ತನ ಬರೀದು ಗೊತ್ತಾಗ್ಬೇಕು ನಿಮಗೆ. ಇದಂತೂ ಏನೈತಿ ಅದಲ್ಲಿದೆ, ಇಲ್ಲಿ ಬರಿತೀರಿ. ಓಕೆ, ರೈಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ 4th ಕ್ವಶನ್. ಐ ಥಿಂಕ್ ಈ ವಿಡಿಯೋ ಒಳಗೆ ನಾವು 4th ಕ್ವಶನ್ ಲಾಸ್ಟ್ ಮಾಡ್ತೇನೆ. ಯಾಕಂದ್ರೆ ವಿಡಿಯೋ ಲೆಂದಿ ಆಯಿತು ಅಂದ್ರೆ ಅಪ್ಲೋಡ್ ಮಾಡೋಕೆ ನಮಗೆ ಕಷ್ಟ ಆಕೈತಿ. ಸೊ ಅದಕ್ಕೆ ಏನು ಮಾಡ್ತೇವೆ ಅಂದ್ರೆ 4th ಕ್ವಶನ್ ಆದಮೇಲೆ ಇದನ್ನ ಪಾರ್ಟ್ 1 ಅಂತ ಮಾಡಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು 6 ಕ್ವಶನ್ ಅನ್ನ ಪಾರ್ಟ್ 2 ಒಳಗೆ ಮಾಡಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ವಶನ್ ಉಳಿದಿರೋಂಥ ಕ್ವಶನ್ ಅನ್ನ ಪಾರ್ಟ್ 3 ಮಾಡೋಕೆ ಪ್ರಯತ್ನ ಪಡ್ತೀವಿ. ಓಕೆ, ರೈಟ್. ಸೊ ಹಂಗಾರೆ ಇನ್ ದ ಗಿವನ್ ಫಿಗರ್ QR by QS is equal to QT by PR ಅಂತ ಕೊಟ್ಟಾನೆ ಆ ಫಿಗರ್ ಒಳಗ. ಆಮೇಲೆ ಆಂಗಲ್ 1 equal to ಆಂಗಲ್ 2, 1 ಇಲ್ಲಿ ಮೆನ್ಷನ್ ಮಾಡೀನಿ, ಆಂಗಲ್ 2 ಇಲ್ಲಿ ಮೆನ್ಷನ್ ಮಾಡಿದ್ದೈತಿ. ಆಮೇಲೆ ಶೋ ದಟ್ ಟ್ರಯಾಂಗಲ್ PQS ಸಿಮಿಲರ್ ಟು ಟ್ರಯಾಂಗಲ್ TQR. PQS ಸಿಮಿಲರ್ ಟು ಟ್ರಯಾಂಗಲ್ TQR. ಅಂದ್ರೆ PQS ಅನ್ನೋದು ಬ್ಲೂ ಕಲರ್ ಟ್ರಯಾಂಗಲ್ ಅಷ್ಟೇ, ನೆನ್ಪಿಟ್ಕೊಂಡ್ಬಿಡ್ರಿ. PQS ಅನ್ನೋದು ಓನ್ಲಿ ಬ್ಲೂ ಕಲರ್ ಟ್ರಯಾಂಗಲ್. ಇನ್ನೊಂದು ಟ್ರಯಾಂಗಲ್ TQR ಇದು ಪೂರ್ತಿ ಟ್ರಯಾಂಗಲ್, ರೆಡ್ ಬ್ಲೂ ಎರಡು ಮಿಕ್ಸ್, TQR. ಸೊ ನಾನು ಡಿಫ್ರೆನ್ಶಿಯೇಟ್ ಮಾಡೀನಿ, ನಾನು ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಲಿ ಅಂತ ರೆಡ್ ಬ್ಲೂ ಕಲರ್ ಮಾರ್ಕ್ ಮಾಡೀನಿ, ರೈಟ್. ಸೊ ಇವಾಗ ಏನೇನು ಗಿವನ್ ಕೊಟ್ಟಾನ ಇವು ನೋಡು ನಂಗೆ. ಫಸ್ಟ್ ಗಿವನ್ ಏನು ಕೊಟ್ಟಾನ ನಿಮ್ಗವ? ಗಿವನ್ QR by QS is equal to QT by PR ಕೊಟ್ಟಾನ. ಇನ್ನೊಂದು ಏನು ಕೊಟ್ಟಾನ? ಆಂಗಲ್ 1 equal to ಆಂಗಲ್ 2 ಕೊಟ್ಟಾನ. ಸೊ ಹಂಗಾರೆ ಇಲ್ಲಿ ಏನು ಮಾಡೋಣ? ಟು ಪ್ರೂವ್ ಏನು ಪ್ರೂವ್ ಮಾಡ್ಬೇಕಾಗಿತ್ತು ನಾವು? ಟ್ರಯಾಂಗಲ್ PQS ಅಲ್ಲಿ ಏನು ಕೊಟ್ಟಲ್ಲ ಅದ ಬರೆಯತ್ತಲ್ಲ ವಾಪಸ್. ಮತ್ತೆ ನಾ ಏನು ಸಾಲ್ವ್ ಮಾಡತ್ತಿಲ್ಲಪ್ಪ ಇಲ್ಲೇ. ಇದೇನು PQS ಸಿಮಿಲರ್ ಟು ಟ್ರಯಾಂಗಲ್ TQR ಐತಲ್ಲ ಅದನ್ನ ಬರ್ದಿಲ್ಲ. ಸೊ ಭಯ ಈಗ ನೀ ಏನ್ ಮಾಡು, ಗಿವನ್ ಕೊಟ್ಟಾನಲ್ಲ ಚಂದ ಕೊಟ್ಟಿರಂಗಿಲ್ಲ ನಾವು, ಏನ ಯುಟಿಲೈಸ್ ಆಗ್ಲಿ ಅಂತ ಕೊಟ್ಟಿರ್ತಾನ ನಾವು. ಸೊ ಹಂಗಾರಿಗೆ ಪ್ರೂಫ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಪ್ರೂಫ್ ಆಂಗಲ್ 1 is equal to ಆಂಗಲ್ 2 ಐತಿ, ಹೌದಾ?
ಆಂಗಲ್ 1 is equal to ಆಂಗಲ್ 2 ಐತಿ. ಸೊ ಒನ್ಸ್ ಅಪಾನ್ ಅ ಟೈಮ್ 9th ಸ್ಟ್ಯಾಂಡರ್ಡ್ ಒಳಗೆ ನೀವು ಕಲ್ತಿರ್ತೀರಿ, the angles opposite to equal sides are equal and the sides opposite to equal angles are equal ಅಂತ ಕಲ್ತಿರ್ತೀರಿ. ಸೊ ಹಂಗಾರ ಈ ಆಂಗಲ್ಸ್ ಟೂ ಆಂಗಲ್ಸ್ ಈಕ್ವಲ್ ಅದಾವ, ಒಂದು ಟ್ರಯಾಂಗಲ್ ಒಳಗೆ ಟೂ ಆಂಗಲ್ಸ್ ಈಕ್ವಲ್ ಅದಾವ. ಸೊ ಅದಕ್ಕೆ ಹೊಂದಾಣಿಕೆ ಆಗುವಂಗ ಇದಕ್ಕೆ ಅಪೋಸಿಟ್ ಇರುವಂತ ಸೈಡ್ಸ್ ಏನಿರ್ತಾವ ಈಕ್ವಲ್ ಇರ್ತಾವ. ಬೈ ದ ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್. ದಿಸ್ ಇಸ್ ವಿ ಆಲ್ರೆಡಿ ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್, ರೈಟ್? The sides opposite to equal angles are equal. So angle 1 ಗೆ ಅಪೋಸಿಟ್ ಇರುವಂತ ಸೈಡ್ ಯಾವುದು? angle 1 ಇಷ್ಟ ಐತೆ ಹೌದಲ್ಲ, ಇದು ಇದಕ್ಕ ಈಕ್ವಲ್ ಇರುವಂತದ್ದು ಯಾವ್ದು ಬರ್ತೈತಿ? ಸೈಡು ಪಿ ಆರ್. ಪಿ ಆರ್ ತಗೊಂಡೆ. ನೆಕ್ಸ್ಟ್ ಇದು ಯಾವ ಟ್ರಯಾಂಗಲ್ ಒಳಗಿದೆ? ಪಿ ಕ್ಯೂ ಆರ್ ಟ್ರಯಾಂಗಲ್ ಒಳಗಿದೆ. 1 ಮತ್ತು 2 ಎರಡು ಎದುರಾಗದ ಇವ ಪಿ ಕ್ಯೂ ಆರ್ ದವ. ನಮ್ ಜನಕ್ಕೆ ಇರ್ತೈತಿ ಕ್ವಶನ್, ಸರ್ ಆಂಗಲ್ 1 ಈಕ್ವಲ್ ಟು ಪಿ ಎಸ್ ಯಾಕೆ ತಗೊಂಡಿಲ್ಲ? ಆಂಗಲ್ 1 ಮತ್ತು ಆಂಗಲ್ 2 ಎರಡು ಎದುರಾಗದಾವ ಇವು. ಇನ್ನ ಟ್ರಯಾಂಗಲ್ ಎದುರಾಗದವು ಪಿ ಕ್ಯೂ ಆರ್. ಎರಡು ಆಂಗಲ್ ಎದುರಾಗದವು ಪಿ ಕ್ಯೂ ಆರ್ ಒಳಗೆ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಐತಿ. ಪಿ ಕ್ಯೂ ಎಸ್ ಒಳಗೆ ಎರಡು ಅದಾವನಪ್ಪ, ಇಲ್ಲೇನೋ ಒಟ್ಟು ಕೊಟ್ಟಾನವ ಇಲ್ಲ. ಪಿ ಕ್ಯೂ ಎಸ್ ಒಳಗೆ ಎರಡು ಕೊಟ್ಟಿಲ್ಲ ನಾವ, ಪಿ ಕ್ಯೂ ಆರ್ ಒಳಗೆ ಕೊಟ್ಟಾನವ. ಸೊ ಹಂಗಾರ 1 ಗೆ ಅಪೋಸಿಟ್ ಸೈಡ್ ಯಾವ್ದು ಬಂತು? ಇದು ಬಂತು ಈ ಟ್ರಯಾಂಗಲ್ ಒಳಗೆ, ಪಿ ಕ್ಯೂ ಆರ್ ಟ್ರಯಾಂಗಲ್ ಒಳಗೆ. 2 ಕ ಅಪೋಸಿಟ್ ಸೈಡ್ ಪಿ ಕ್ಯೂ ಬಂತು. 2 ಕ ಅಪೋಸಿಟ್ ಸೈಡ್ ಪಿ ಕ್ಯೂ ಬಂತು. ಇದು ಸೈಡ್ ಅಲ್ಲ, ಓಕೆ ಸರ್, ಪಿ ಕ್ಯೂ ನೋಡ್ರಿ. 2 ಕ ಅಪೋಸಿಟ್ ಯಾವ್ದು ಬಂತು? 2 ಕ ಅಪೋಸಿಟ್ ಪಿ ಕ್ಯೂ ಬಂತು. ಇದನ್ನ ಇಷ್ಟೇ ಇರ್ಲಿ. ಇದು 1 ಅಂತ ಕೊಡುನು, ಇದನ್ನ 2 ಅಂತ ಕೊಡು. ಅವ ನಮ್ಗೆ ಏನ್ ಹೇಳ್ತಾನೆ ಗಿವನ್ ಒಳಗೆ? ಮತ್ತೆ ಕ್ಯೂ ಆರ್ ಬೈ ಕ್ಯೂ ಎಸ್ ಕೊಟ್ಟಾನ, ಕ್ಯೂ ಟಿ ಬೈ ಪಿ ಆರ್ ಕೊಟ್ಟಾನ, ಕ್ಯೂ ಟಿ ಬೈ ಕ್ಯೂ ಪಿ ಕೊಟ್ಟಾನ ಅಂತ ಮಾಡಿದ್ದೆ ನಾನು. ಅವ ಪಿ ಆರ್ ಕೊಟ್ಟಾನ, ಅದಕ್ಕೆ ಚೇಂಜ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಬಂದೈತಲ್ಲ ನಮಗೆ ಪಿ ಆರ್ ಅಂದ್ರೆ ಪಿ ಕ್ಯೂ ಬಂದೈತಲ್ಲ, ಸೊ ಅದನ್ನ ಮಾಡ್ಕೊಳ್ಳೋಣ. ಹಂಗಾರೆ ಇವಾಗ ಫ್ರಾಮ್ ಒನ್ ಏನೈತಿ? ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಆರ್. ಸೊ ಹಂಗಾರೆ ಇದನ್ನ ಆಸ್ ಇಟ್ ಈಸ್ ಹಂಗೆ ಇಡ್ತೀನಿ, ಯಾಕಂದ್ರೆ ಇಲ್ಲಿ ಕರೆಕ್ಟ್ ಐತಿ ಅನ್ಸಾತೈತಿ. ಕ್ಯೂ ಆರ್ ಬೈ ಕ್ಯೂ ಎಸ್ ಕರೆಕ್ಟ್ ಐತಿ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಕ್ಯೂ ಟಿ ಬೈ ಪಿ ಆರ್ ಜಗದಾಗ ಏನ್ ಮಾಡೋನು? ಕ್ಯೂ ಟಿ ಬೈ ಕ್ಯೂ ಪಿ ಬರ್ಬೇಕಾಗಿತ್ತು, ಪಿ ಆರ್ ಆ ಕಡೆ ಹೋಗ್ಬಿಟ್ಟೈತದ. ಸೊ ಪಿ ಆರ್ ಅಂದ್ರೆ ಇಲ್ಲಿ ಬಂದೈತಲ್ಲ, ಪಿ ಆರ್ ಅಂದ್ರೆ ಪಿ ಕ್ಯೂ ಬಂದೈತಲ್ಲ, ಸೊ ಪಿ ಕ್ಯೂ ಬರ್ಬೇಡಿ. ಪಿ ಆರ್ ಪ್ಲೇಸ್ ಒಳಗ ಪಿ ಕ್ಯೂ ಹೆಂಗ್ ಬರೀದಿಪ್ಪ? ಫ್ರಾಮ್ ಟು ಇಂದ ಬರ್ದೆ. ಓಕೆ, ಸೊ ಹಂಗಾರ ಇದಕ್ಕೆ ಏನ್ ಮಾಡೋಣ? 3 ಅಂತ ನೇಮ್ ಕೊಡ್ತೇವೆ. ಇವಾಗ ನೀ ಏನ್ ಪ್ರೂವ್ ಮಾಡ್ಬೇಕಾಗೈತಿ? ಪಿ ಕ್ಯೂ ಎಸ್ ಟಿ ಕ್ಯೂ ಆರ್ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಾಗೈತೆ. ಹಂಗಾರೆ ಪಿ ಕ್ಯೂ ಎಸ್ ಅಂಡ್ ಟಿ ಕ್ಯೂ ಆರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡು ಎರಡು. ಇನ್ ಪಿ ಕ್ಯೂ ಎಸ್ ಇನ್ನೇ ಬೇಡ, ಬರಿಬಿಡು. ಇನ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ಅಂಡ್ ಇನ್ನೊಂದು ಯಾವುದು? ಟ್ರಯಾಂಗಲ್ ಟಿ ಕ್ಯೂ ಆರ್. ಈ ಬ್ಲೂ ಕಲರ್ ಟ್ರಯಾಂಗಲ್ ಮತ್ತು ಬ್ಲೂ ರೆಡ್ ಎರಡು ಮಿಕ್ಸ್ ದೊಡ್ಡ ಟ್ರಯಾಂಗಲ್ ಒಳಗ ಒಂದ್ ಏನ್ ಬಂದೈತಿ ನಿಮ್ಗ? ಒಂದು ಹಿಂಗ್ ಬಂದೈತಿ, ಯಾವುದು? ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಕ್ಯೂ. ಅಂದ್ರೆ ಸೈಡ್ಸ್, ಎರಡು ಸೈಡ್ಸ್ ಸೇಮ್ ರೇಷಿಯೋ ಒಳಗದಾವ. ಕ್ಯೂ ಆರ್ ಕ್ಯೂ ಎಸ್ ಗೆ, ಕ್ಯೂ ಟಿ ಪಿ ಕ್ಯೂಗ ಎರಡು ಸೈಡ್ ಸೇಮ್ ರೇಷಿಯೋ ಒಳಗದಾವ. ಇನ್ನೊಂದು ಆಂಗಲ್ ಬೇಕು ನಮಗ. ಈ ಆಂಗಲ್ ಐತಲ್ಲ, ಕಾಮನ್ ಆಂಗಲ್ ಐತಿಲ್ಲ, ಬ್ಲೂ ಕಲರಿಗೆ ಕಾಮನ್ ಆಂಗಲ್, ರೆಡ್ ಕಲರಿಗೆ ಕಾಮನ್ ಆಂಗಲ್. ಒಂದು ರೆಡ್ ಕಲರ್ ಒಳಗೆ ಒಂದು ಆಂಗಲ್ ಇಲ್ಲಿ ಐತಿ, ಒಂದ್ ಇಲ್ಲಿ ಐತಿ, ಇನ್ನೊಂದು ಯಾವುದು ಇಲ್ಲಿ ಐತದ. ಸೊ ಹಂಗಾರೆ ಇದು 1 ಅನ್ನೋದು ಕಾಮನ್ ಆಂಗಲ್. ಪಿ ಕ್ಯೂ ಎಸ್ ಈಕ್ವಲ್ ಟು ಟಿ ಕ್ಯೂ ಆರ್. ಆಂಗಲ್ ಪಿ ಕ್ಯೂ ಎಸ್ ಬ್ಲೂ ಕಲರ್ ಒಳಗ ಅಂಡ್ ಆಂಗಲ್ ಟಿ ಕ್ಯೂ ಆರ್ ಇದು ರೆಡ್, ಬ್ಲೂ ಮತ್ತು ರೆಡ್ ಎರಡು ಮಿಕ್ಸ್, ಇದು ಕಾಮನ್ ಆಂಗಲ್. ಸೊ ಇವೆರಡು ಕಂಡೀಷನ್ ಇಂದ ಇವೆರಡು ಟ್ರಯಾಂಗಲ್ ಏನಂತ ಬರಿಬಹುದು? ಸಿಮಿಲರ್ ಅಂತ ಬರಿಬಹುದು. ಯಾಕಂದ್ರೆ ಎರಡು ಸೈಡ್ ಸೇಮ್ ಒಳಗದಾವ, ಒಂದು ಆಂಗಲ್ ಈಕ್ವಲ್ ಐತಿ. ಸೊ ಹಂಗಾರೆ ದೇರ್ ಫೋರ್ ಇಲ್ಲಿ ಬರೀಲ
therefore triangle PQS is similar to triangle TQR by SAS. ಯಾಕಂದ್ರೆ ಎರಡು ಸೈಡ್ ಒಂದು ರೇಷಿಯೋ ಒಂದು ಆಂಗಲ್, ಎರಡು ಸೈಡ್ ಒಂದು ಆಂಗಲ್. ಓಕೆ ರೈಟ್. ಸೊ ಹಂಗಾರೆ ಇದನ್ನ ಬರ್ಕೊಳ್ರಿ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನಾ ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೆಕ್ಸ್ಟ್ ಒಂದು 5-6 ಕ್ವಶನ್ಸ್ ಅನ್ನ ಏನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗ ನಾವು ಸಾಲ್ವ್ ಮಾಡೋಣ. ಓಕೆ, ಇಲ್ಲಾಂದ್ರೆ ಅವಾಗಲೇ ಹೇಳ್ದಂಗೆ ವಿಡಿಯೋ ಲೆಂದಿ ಆಗ್ತೈತಿ. ಸೊ ಅಕಸ್ಮಾತ್ ನಿಮಗೆ ಏನೋ ಇದು ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.